ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಶನಿವಾರದ ದಿನದ ವ್ಲಾಗು. ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು, ಪಾಪು, ಹಸ್ಬೆಂಡು ಹೋಗ್ತಾ ಇದ್ದೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನು ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಸಾಮಾನು ಬೇಕಿತ್ತು. ನಾನು ಒಂದು 15 ಡೇಸ್ ಬ್ಯಾಕ್ ಹೋಗಿದ್ದಾಗ ಇನ್ನೊಂದು 8 ಡೇಸ್ ಬಿಟ್ಕೊಂಡು ಬನ್ನಿ ಮೇಡಮ್ ಸಿಗುತ್ತೆ ಅಂತ ಹೇಳಿದರು. ಸೊ ಇವಾಗ ಹೋಗಿದ್ದಾಗಲೂ ಕೂಡ ಇಲ್ಲ, ಇನ್ನೂ ಬಂದಿಲ್ಲ ಸ್ಟಾಕು ಅಂತ ಹೇಳಿದರು. ಸರಿ ಆಯಿತು ಅಂತ ನಾವು ವಾಪಸ್ ಬಂದ್ವಿ. ಬರಬೇಕಾದ್ರೆ ನನಗೂ ಸ್ವಲ್ಪ ಬಟ್ಟೆಗಳು ಬೇಕಿತ್ತು, ನೈಟ್ ಪ್ಯಾಂಟ್ಗಳು, ಅದನ್ನು ಕೂಡ ತೊಗೊಂಡು ಬಂದ್ವಿ. ಮತ್ತು ಟಾಪ್ಗಳಂತೂ ತುಂಬಾ ಚೆನ್ನಾಗಿದೆ. ಇನ್ನು ಜೀನ್ಸ್ ಮೇಲ್ಗಡೆ ಟಾಪ್ಗಳು 100 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನು ಲೆಗಿನ್ಸ್ ಮೇಲ್ಗಡೆ ಟಾಪ್ಗಳು ಕೂಡ 200-250 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಇನ್ನು ಕ್ವಾಲಿಟಿ ವೈಸು ಹೋದ್ರೂ ಚೆನ್ನಾಗಿದೆ. ಇನ್ನು ಬಂದು ಕುರ್ತಾ ಸೆಟ್ಗಳು ತುಂಬಾ ಚೆನ್ನಾಗಿದೆ. ಅವರು ಸ್ಟಾರ್ಟಿಂಗು ಕೇಳಿದಾಗ ಹೇಳ್ತಾರೆ 1900 ಆ ಥರ ಎಲ್ಲ. ಸ್ವಲ್ಪ ಬಾರ್ಗಿನ್ ಏನಾದರೂ ಮಾಡ್ತು ಅಂತ ಹೇಳಿದ್ರೆ ಬಿಟ್ಕೊಡ್ತಾರೆ. ಅವರೇ ಹೇಳ್ತಾರೆ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಕ್ಕೊಡ್ತೀನಿ ರೇಟು ಅಂತ ಹೇಳ್ತಾರೆ. ಬಟ್ ನಾನು ಯಾವುದೇ ಡ್ರೆಸ್ಗಳನ್ನೂ ಕೂಡ ತಗೊಂಡಿಲ್ಲ. ಸೊ ಹಾಗಾಗಿ ನನಗೆ ಸ್ವಲ್ಪ ನೈಟ್ ಪ್ಯಾಂಟ್ಗಳನ್ನ ತೊಗೊಂಡು ನಾನು ಹೊರಟ್ಬಿಟ್ಟೆ. ಇನ್ನು ಹಸ್ಬೆಂಡ್ ಕೂಡ ಬಟ್ಟೆಗಳನ್ನ ಶಾಪಿಂಗ್ ಮಾಡಬೇಕಿತ್ತು. ಸೊ ಹಾಗಾಗಿ ಇಲ್ಲೇ ಹಾಂಗ್ಕಾಂಗ್ ಬಜಾರ್ ಅಂತ ಇದೆ, ಅಲ್ಲಿ ನಮ್ಮದು ಒಬ್ಬರು ಕಸ್ಟಮರ್ಗಳು ಹೇಳಿದರು ನಮ್ಮದು ಶಾಪ್ ಇದೆ ಅಂತ. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಶಾಪು ತುಂಬ ಚಿಕ್ಕದಾಗಿದ್ರೂ ಕಲೆಕ್ಷನ್ನು ಮತ್ತು ಕ್ವಾಲಿಟಿ ವೈಸಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಹಸ್ಬೆಂಡ್ ಕೂಡ ಅಲ್ಲೇ ಶಾಪಿಂಗ್ ಮಾಡ್ತಾಯಿದ್ರು. ಅಂದರೆ ಶಾಪ್ ಹತ್ರ ಹಾಕ್ಕೊಂಡು ಹೋಗೋಕ್ಕೆ ನಮಗೆ ಸ್ವಲ್ಪ ಬಟ್ಟೆಗಳು ಬೇಕಿತ್ತು. ಸಾಮಾನ್ಯವಾಗಿ ನಾವು ಹಿಂಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ತೊಗೋತೀವಿ. ನಾವು ಆವಾಗವಾಗ ತೊಗೊಳ್ಳಲ್ಲ. ಒಂದು 2 ತಿಂಗ್ಳಿಗೊಂದು ಸಲ, 3 ತಿಂಗ್ಳಿಗೊಂದು ಸಲ, ಒಂದೇ ಸಲ ಪರ್ಚೇಸ್ ಮಾಡಿಬಿಡ್ತೀವಿ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಲ್ರೆಡಿ 1:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಯರ್ ಇದ್ದದ್ದು ಅಯ್ಯಂಗಾರ್ ಹೋಟೆಲ್ಗೆ ಹೋದ್ವಿ. ಬಾಳೆ ಎಲೆ ಊಟಕ್ಕೆ. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಇನ್ನು ನಾವು ಹೋಗಿದ್ದು ಇಲ್ಲಿಗೆ ಇದೇ ಫಸ್ಟ್ ಟೈಮು. ಯಾರೂ ಇರಲಿಲ್ಲ. ಯಾರೂ ಇಲ್ಲದಿದ್ದು ನೋಡಿಬಿಟ್ಟು ಟೇಸ್ಟ್ ಹೇಗಿರುತ್ತಪ್ಪ ಅಂದ್ಕೊಂಡಿದ್ವಿ. ನಾವು ಊಟ ಮಾಡೋಷ್ಟರಲ್ಲಂತೂ ತುಂಬಾ ರಶ್ ಆಗಿಬಿಡ್ತು. ಆ ಥರ ಜನಗಳು ಬಂದರು. ಅಂದರೆ 1:30 ಮೇಲೆ ಅನಿಸುತ್ತೆ ಇಲ್ಲಿ ಜನಗಳು ಬರೋದು. ಸೊ ಹಂಗಾಗಿ ನಾವು ಊಟ ಮಾಡ್ತಾಯಿದ್ದೀವಿ. ಹೋದ ತಕ್ಷಣ ಬಾಳೆ ಎಲೆ ಕೊಟ್ಟು ಲೋಟದಲ್ಲಿ ನೀರು ಕೊಟ್ಟರು. ಒಂಥರ ಪಲ್ಯ, ಒಂಥರ ಸಾಗು ಕೊಟ್ಟರು. ಪಲ್ಯ ಬಂದು ಕೋಸಿನ ಪಲ್ಯ ಆಗಿತ್ತು. ಮತ್ತು ಸಾಗು ಕೂಡ ತುಂಬಾ ಚೆನ್ನಾಗಿತ್ತು. ಹಪ್ಪಳ ಕೊಟ್ಟರು ಮತ್ತು ಬಿಸಿ ಬಿಸಿ ಮುದ್ದೆ ಅಲ್ಲೇ ಕೊಟ್ಟರು. ಇಲ್ಲಿ 2 ಥರ ಊಟ ಸಿಗುತ್ತೆ. ಒಂದು ಚಪಾತಿ ಊಟ ಮತ್ತು ಒಂದು ಮುದ್ದೆ ಊಟ. ನಾನು ಚಪಾತಿ ಊಟ ತೊಗೊಂಡೆ, ಹಸ್ಬೆಂಡು ಮುದ್ದೆ ಊಟ ತೊಗೊಂಡ್ರು. ಬಟ್ ಇಲ್ಲಿ ಅನ್ಲಿಮಿಟೆಡು, ಎಷ್ಟಾರು ಊಟ ಮಾಡ್ಬೋದು. ರೈಸು ಎಷ್ಟು ಸಲನಾದರೂ ಹಾಕಿಸ್ಕೋಬೋದು. ತುಂಬಾ ರುಚಿಯಾಗಿತ್ತು. ಇನ್ನು ಅದನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ಪಾಪು ಕೂಡ ಹಠ ಮಾಡ್ತಿದ್ದ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಊಟ ಮಾಡಿಕೊಂಡು ಹೊರಗಡೆ ಬಂದೆ. ಇಲ್ಲೊಂದು ಬೆಕ್ಕು ಇತ್ತು. ಎಷ್ಟು ಕ್ಯೂಟಾಗಿತ್ತು ಅಂತ ಅಂದರೆ ನಮ್ಮ ಪಾಪುಗಂತೂ ತುಂಬಾ ಇಷ್ಟ ಆಗಿಬಿಡ್ತು. ಅವನಂತೂ ಕೆಳಗಡೆ ಬಿಡು ಬಿಡು ಅನ್ನೋ ಥರ ಹಠ ಮಾಡ್ತಿದ್ದ. ಸೊ ಹಾಗಾಗಿ ನಾನು ನಾನು ಅಲ್ಲೇ ಎಂಡ್ ಮಾಡಿಬಿಟ್ಟಿದ್ದೆ, ಕಂಟಿನ್ಯೂ ಮಾಡಿರಲಿಲ್ಲ. ಇನ್ನು ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ನಮಗೂ ಫುಲ್ಲು ಸುಸ್ತಾದಂಗೆ ಆಗ್ತಿತ್ತು. ಸೊ ನಾವು ಬಂದ ತಕ್ಷಣ ಮಲ್ಕೊಬಿಟ್ವಿ. ಇನ್ನು ಈವ್ನಿಂಗ್ ಒಂದು 5 ಗಂಟೆ ಆಯಿತು. ನಾವು ಅಲ್ಲೆಲ್ಲ ಸಿಟಿಲೆಲ್ಲ ಓಡಾಡ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ತಲೆ ನೋವ್ತಾಯಿತ್ತು. ಸೊ ಇವತ್ತು ಟೀ ಬಂದು ಮಸಾಲೆ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಟೀ ಕುಡಿದು ಬೇಜಾರಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಮಸಾಲೆ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಏಲಕ್ಕಿ, 1 ಇಂಚು ಶುಂಠಿ, ಒಂದು ಚಕ್ಕೆ, ಒಂದು 3 ಕಾಳು ಮೆಣಸು ಹಾಕ್ಕೊಂಡು ಅದನ್ನು ಚೆಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಗೆ ನಾವು ಇರೋರಿಬ್ಬರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಾವು ಪುಡಿ ಮಾಡ್ಕೊಂಡಿರೋ ಮಸಾಲ ಹಾಕ್ಕೊಂಡು ಸ್ವಲ್ಪ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಟೀ ಪೌಡ್ರ್ ಹಾಕ್ಕೊಂಡು ಎಲ್ಲ ಕುದಿ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದು ಕೂಡ ಎಲ್ಲ ಕುದಿ ಬಂದಮೇಲೆ ಹಾಲು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಎಲ್ಲ ಕುದಿ ಆದಮೇಲೆ ಇದನ್ನು ನಾನು ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೆ. ಲೋಟಕ್ಕೆ ಸರ್ವ್ ಮಾಡ್ಕೊತಿರ್ಬೇಕಾದ್ರೆ ನಾನು ಅಂದ್ಕೋಬೇಕಿತ್ತು ಇವತ್ತು ಲೋಟ ಉಂಟೋಗುತ್ತೆ ಅಂತ. ಬಟ್ ನಾನು ಬಿಡ್ತಿರ್ಬೇಕಾದ್ರೇ ಟೀ ಚೆಲ್ಲೋಯಿತು. ಗೊತ್ತಿಲ್ಲ ಆ ಟೀ ಮೇಲೆ ನಮ್ಮ ಹೆಸರು ಬರ್ತಿರಲಿಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಲೋಟದಲ್ಲಿ ಇಬ್ಬರೂ ಕೂಡ ಶೇರ್ ಮಾಡಿಕೊಂಡ್ವಿ.
ಕೆಲವೊಂದು ಸಲ ಇದೇ ಥರ ಆಗ್ತಾ ಇರುತ್ತೆ. ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಅದೇನೋ ಆಗಿಬಿಡುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಲೋಟ ಟೀನ ನಾವು ಇಬ್ಬರು ಕೂಡ ಶೇರ್ ಮಾಡಿಕೊಂಡು ಇವತ್ತಿನ ಸ್ನ್ಯಾಕ್ಸ್ಗೆ ಬಂದು ನಾನು ಆಲೂಗೆಡ್ಡೆ ಚಿಪ್ಸ್ನ ತೊಗೊಂಡಿದ್ದೆ. ಮನೇಲೇ ಇತ್ತು, ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಹಸ್ಬೆಂಡ್ ಕೂಡ ಟೀ ಎಲ್ಲ ಕುಡ್ಕೊಂಡು ಅವರು ಕೂಡ ಶಾಪ್ ಹತ್ರನೇ ಹೋದರು. ಸೊ ಬೆಳಿಗ್ಗೆನೇ 11 ಗಂಟೆಲೇ ಶಾಪ್ ಕ್ಲೋಸ್ ಮಾಡಿದ್ದು ಅಂತ ಅವರು ಕೂಡ ಶಾಪ್ ಹತ್ರ ಹೋದರು. ಇನ್ನು ಮುಸ್ಸಂಜೆ ಆಗಿದ್ದರಿಂದ ಬಾಬುಗೂ ಕೂಡ ಹೇಳಿ ತೆಗಿಬೇಕಾಗಿತ್ತು, ಅಂದರೆ ದೃಷ್ಟಿ ತೆಗಿಬೇಕಾಗಿತ್ತು. ಹೊರಗಡೆ ಎಲ್ಲ ಸುತ್ತಾಡ್ಸ್ಕೊಂಡು ಬಂದಿರ್ತೀವಿ ಅಲ್ವಾ, ಇನ್ನು ನೈಟೆಲ್ಲ ಕಿರಿಕಿರಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ದೃಷ್ಟಿ ತೆಗಿತಾ ಇರ್ತೀವಿ. ನಾವು ಹೊರಗಡೆ ಹೋಗಲಿ ಅಥವಾ ಮನೇಲೇ ಇರಲಿ, ಮುಸ್ಸಂಜೆ ಆಗ್ತಿದ್ದಂಗೆ ಅವನಿಗೆ ನಾನು ದೃಷ್ಟಿ ತೆಗೆದುಬಿಡ್ತೀನಿ. ಕೆಲವೊಂದು ಸಲ ಹೇಳ್ತಾರೆ ತಾಯಿ ಕಣ್ಣೇ ಪಾಪುಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಪ್ರತಿದಿನ ಸಂಜೆ ಒಂದು ಸೂರ್ಯ ಮುಳುಗ್ತಿದ್ದಂಗೆ, ಮುಸ್ಸಂಜೆ ಆಗ್ತಿದ್ದಂಗೆ ಅವನಿಗೆ ನಾನು ದೃಷ್ಟಿ ತೆಗೆದುಬಿಡ್ತೀನಿ. ಸಾಮಾನ್ಯವಾಗಿ ಊರೊಳಗಡೆ ಎಲ್ಲ ನಾವು ಈ ಥರ ದೃಷ್ಟಿ ತೆಗೆದುಬಿಟ್ಟು ಮನೆ ಮೂಲೆಯಲ್ಲಿ ಇಡ್ತೀವಿ. ಅಂದರೆ ಇಲ್ಲಿ ಸ್ವಲ್ಪ ಟೈಲ್ಸು ಮಜಾಕು ಹಾಕಿರೋದ್ರಿಂದ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ನಾನು ಯೂಸ್ ಮಾಡ್ತೀನಿ. ಸುಮ್ಮನೆ ಕಪ್ಪಾಗಿಬಿಟ್ರೆ ಅದನ್ನು ತೊಳೆಯೋಕ್ಕೂ ಹಿಂಸೆ ಆಗುತ್ತೆ, ಬಾಡಿಗೆ ಮನೆಗಳಲ್ವ, ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಒಂದು ಪಾತ್ರೆಗೆ ಹಾಕಿ ಅದನ್ನು ನಾನು ಯೂಸ್ ಮಾಡ್ತೀನಿ. ಉಪ್ಪು ಮೆಣ್ಸಿಕಾಯಲ್ಲೂ ಕೂಡ ಇಳಿ ತೆಗಿಬೇಕು, ಅಂದರೆ ದೃಷ್ಟಿ ತೆಗಿಬೇಕು. ಅದನ್ನು ತೆಗೆದ್ಮೇಲೆ ಒಲೆ ಉರಿಯುತ್ತಿರ್ತದಲ್ಲ, ಅದಕ್ಕೆ ಹಾಕಬೇಕು. ಇಲ್ಲಿ ಒಲೆ ಇಲ್ಲದೆ ಇರೋದ್ರಿಂದ ನಾವು ಊರಿಗೆ ಹೋದಾಗ ಅದನ್ನು ನಾವು ಜಾಸ್ತಿ ಮಾಡ್ತೀವಿ. ಇಲ್ಲಿ ಬರೀ ಹಂಚಿಕಡ್ಡಿ ಬರ್ಲಲ್ಲಿ, ಅಂದರೆ ಹಂಚಿಕಡ್ಡಿ ಪೊರ್ಕೆಯಲ್ಲಿ ಮಾತ್ರ ನಾವು ದೃಷ್ಟಿ ತೆಗಿತೀವಿ. ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ಸಿಂಪಲಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ಗಾರ್ಲಿಕ್ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಊರಿಂದ ಮೊಟ್ಟೆ ತೊಗೊಂಡು ಬಂದಿದ್ರು ಅಲ್ವಾ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಫಾರಮ್ ಕೋಳಿ ಮೊಟ್ಟೆ ಏನು ನಾನು ಯೂಸ್ ಮಾಡ್ತಾ ಇಲ್ಲ. ಇದರಲ್ಲಿ ನಾನು ಸ್ವಲ್ಪ ಗಂಟ್ಲು ನೋವ್ತಿತ್ತು ಅಲ್ವಾ, ಗಣಕೆ ಸೊಪ್ಪು ಸಿಕ್ಕಿದ್ರೆ ಏನಾದರೂ ಫ್ರೈ ಮಾಡ್ಕೊಳ್ಳೋಣ ಅಂತ ಇದ್ದೆ. ನಾನು 2-3 ಕಡೆ ನೋಡಿದೆ, ಸೊ ಗಣಕೆ ಸೊಪ್ಪು ಎಲ್ಲೂ ಸಿಕ್ಕಿಲ್ಲ. ಸೊ ಅದೇ ಇನ್ನು ಇದನ್ನೇ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಒಂದು 4 ಮೊಟ್ಟೆ ಒಡೆದಾಕೊಂಡು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಟೇಬಲ್ ಸ್ಪೂನ್ ಅಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ, ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ. ಸೊ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟಿದಾಗ ಅಥವಾ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅಂದಾಗ ತುಂಬ ಕ್ವಿಕ್ಕಾಗೆ ಮಾಡ್ಕೋಬೋದು. ಇನ್ನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಅದು ಕೂಡ ಕಾದಾದಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಇದು ಮೊನ್ನೆ ಅಮ್ಮ ಬಂದಿದ್ರಲ್ಲ, ಅವ್ರು ತೊಗೊಂಡು ಬಂದಿದ್ರು ಅಂತ ಹೇಳಿದ್ನಲ್ಲ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಬೆಣ್ಣೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಮೊಟ್ಟೆ, ಅದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಮಾತ್ರ ತುಂಬಾ ಬೇಗನೆ ಕ್ವಿಕ್ಕಾಗೂ ಆಗುತ್ತೆ. ಇದು ಕೂಡ ಎಲ್ಲ ಚೆನ್ನಾಗಿ ಬೇಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಅಲ್ಲೇ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಪಾತ್ರೆ ಇಟ್ಟಾಗಲೇ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಇದು ಕೂಡ ಆಯಿತು. ಇವಾಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ನಾನು ಅದೇ ಪಾತ್ರೆನ ನಾನು ಯೂಸ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಜಾಸ್ತಿ ಉರಿ ಜಾಸ್ತಿ ಕೊಟ್ಬಿಟ್ರೆ ಸೀದೋದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡಿಕೊಂಡು ಇದು ಕೂಡ ಬೆಣ್ಣೆ ಕರಗಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂತ ಹೇಳಿದ್ರೆ ಚಿಲ್ಲಿ ಫ್ಲೆಕ್ಸ್ಗಳ್ನೂ ಕೂಡ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಪೆಪ್ಪರ್ ಪೌಡ್ರು ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡು
ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕೊಳ್ಳೋದ್ರಿಂದನೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಫೈನಲಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರೋ ಎಗ್ ಗಾರ್ಲಿಕ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ರೆಡಿಯಾಗಿದೆ. ಮತ್ತು ಇನ್ನು ಸಾಂಬಾರು ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮಧ್ಯಾಹ್ನ ನಾವು ಅಲ್ಲೇ ಊಟ ಮಾಡಿದ್ವಿ ಅಲ್ವಾ, ಸೊ ಲೈಟಾಗಿ ರಸಮ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ನಾನೇನು ಫ್ರೈ ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೆ ಡೈರೆಕ್ಟಾಗಿ ನಾನು ಇದನ್ನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು 6-7 ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ ಎಲ್ಲ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ, ಜಜ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿಲೂ ಕೂಡ ರುಬ್ಕೋಬೋದು. ಮಿಕ್ಸಿಲಿ ರುಬ್ಕೊಳ್ಳೋದಕ್ಕೂ ಈ ಥರ ಜಜ್ಜಿ ಪುಡಿ ಮಾಡ್ಕೊಳ್ಳೋದಕ್ಕೂ ಟೇಸ್ಟು ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಕುಟಾಣಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಪಾತ್ರೆ ಇಟ್ಕೊಂಡು ಅದನ್ನು ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕೂಡ ಕಾದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಎಣ್ಣೆಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರಸಮ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಮತ್ತು ಖಾರವಾಗಿರುತ್ತೆ. ನಂತರ ಇದಕ್ಕೆ ಒಂದು ಹಸಿಮೆಣ್ಸಿಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಟೊಮೊಟೊ ಹಣ್ಣೆಲ್ಲ ಎಣ್ಣೆಲಿ ಸಾಫ್ಟ್ ಆಗಿದೆ. ನಾನು ಮೊದಲೇ ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿ ನೀರನ್ನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಇದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನಾನು ಬೇರೆ ನೀರನ್ನ ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ಜಸ್ಟು ಹುಣಸೆ ಹಣ್ಣು ರಸನ ಮಾತ್ರ ಹಾಕ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿ ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಉಪ್ಪು ಹಾಕಿರಲಿಲ್ಲ, ಈ ಟೈಮಲ್ಲಿ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಇದೆಲ್ಲ ಕುದಿ ಬಂದಮೇಲೆ ನಾನು ಫಸ್ಟೇ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಇದು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಇದನ್ನು ನಾನು ಹಾಕೋತಾ ಇದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕುದಿ ಬರೋವರೆಗೂ ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರಸಮ್ ಅಂದಮೇಲೆ ಮೇಯ್ನು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇರಲೇಬೇಕಲ್ವ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕುದಿ ಬರ್ಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಇಂಗನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಖಾರವಾಗಿ ಹುಳಿಯಾಗಿರೋ ರಸಮ್ ರೆಡಿ ಆಗುತ್ತೆ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ತಿಳ್ಕೊತೀನಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದೊಂದು ದಿನ ಒಂದೊಂದು ಥರ ರೋಟೀನ್ ಹೋಗ್ತಾನೇ ಇರುತ್ತೆ. ಇವತ್ತಿನ ರೋಟೀನ್ ಇದಾಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.